ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಲೇಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸಿಂಪಲ್ ಆಗಿ ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ನಿಮ್ಮಿಬ್ಬರ ನಡುವೆ ಇರುವ ಹಳೆಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೇ ಇರಲಿ, ಏನೇ ನಡೀತಾ ಇರಲಿ ಅದನ್ನೆಲ್ಲ ಮುಗಿಸುವ ಒಂದು ಫೇಸ್ ಇದು. ನಿಮ್ಮಿಬ್ಬರ ನಡುವೆ ಒಂದು ಹೊಸ ಚಾಪ್ಟರ್ ಶುರು ಆಗಲಿರುವಂತಹ ಸಮಯ ಇದು ಅನ್ನೋ ಎನರ್ಜಿ ಇದೆ. ಸೊ ನಿಮ್ಮ ರಿಲೇಷನ್ಶಿಪ್ಪನ್ನು ಹೊಸದಾಗಿ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿಯನ್ನು ಕೊಡ್ತಾ ಇದೆ. ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಅಥವಾ ಟೆನ್ಷನ್ ನಡೀತಾ ಇದ್ದರೆ ಈ ಟೈಮ್ ರಿಲೇಷನ್ಶಿಪ್ಪನ್ನು ರೀಸೆಟ್ ಮಾಡ್ಕೊಳ್ಳೋದಕ್ಕೆ ಇರುವ ಸಮಯ. ಹಳೆಯ ವಿಷಯಗಳನ್ನು ಇಟ್ಕೊಂಡು ಕೂರುವ ಬದಲು ನಿಮ್ಮ ಪಾರ್ಟ್ನರ್ಗೆ ಒಂದು ಫ್ರೆಶ್ ಸ್ಟಾರ್ಟನ್ನು ಕೊಡುವ ಒಂದು ಎನರ್ಜಿ ಇದೆ. ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಫ್ರೆಶ್ ಸ್ಟಾರ್ಟನ್ನು ಕೊಡುವ ಎನರ್ಜಿ ಇದೆ. ಇದು ಓಪನ್ ಕಮ್ಯುನಿಕೇಷನ್ ಮಾಡೋದಕ್ಕೆ ಮತ್ತು ನಿಮ್ಮ ಬಾಂಡನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಆಗಿರುವ ಎನರ್ಜಿ. ಈ ಪರ್ಸನ್ ಈ ಟೈಮ್ನಲ್ಲಿ ತುಂಬ ಸೆನ್ಸಿಟಿವ್, ತುಂಬ ಥಾಟ್ಫುಲ್ ಮೈಂಡ್ ಸೆಟ್ನಲ್ಲಿದ್ದಾರೆ. ಅವರು ರಿಲೇಷನ್ಶಿಪ್ ಬಗ್ಗೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಮತ್ತು ಒಳಗಿನಿಂದ ನಿಮ್ಮ ಮೇಲೆ ತುಂಬ ಲವ್, ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಅವರು ಈ ರಿಲೇಷನ್ಶಿಪ್ಪಲ್ಲಿ ಪೀಸ್ ಮತ್ತು ಸ್ಟೆಬಿಲಿಟಿಯನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಅವರ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವರನ್ನು ಪುಷ್ ಮಾಡ್ತಾ ಇದೆ ಎನರ್ಜಿ. ಮುಂದಿನ ದಿನಗಳಲ್ಲಿ ಅವರು ಅವರ ಹಾರ್ಟ್ನಲ್ಲಿರುವ ಮಾತನ್ನು ನಿಮ್ಮ ಜೊತೆ ಹೇಳ್ಬೋದು ಅಥವಾ ಯಾವುದಾದ್ರೂ ಲವ್ವಿಂಗ್ ಗೆಸ್ಚರನ್ನು ತೋರಿಸ್ಬೋದು. ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಪ್ರಾಬ್ಲಮ್ಸ್ ನಡೀತಾ ಇದ್ದರೆ ಫೈನಲಿ ಅದು ಮುಂದಿನ ಟೈಮ್ನಲ್ಲಿ ರಿಸಾಲ್ವ್ ಆಗ್ತಾ ಇರುವ ಎನರ್ಜಿ ಇದೆ. ಫೈನಲಿ ಅದಕ್ಕೆ ಒಂದು ರೀಸೊಲ್ಯೂಷನ್ ಸಿಗ್ತಾ ಇರುವಂತಹ ಎನರ್ಜಿ ಇದೆ. ಯಾವುದಾದ್ರೂ ಟೆನ್ಷನ್ ನಡೀತಾ ಇದ್ದರೆ ಸೊ ಅದು ಕಂಪ್ಲೀಟ್ಲಿ ರಿಲೀಸ್ ಆಗೋದಕ್ಕೆ ಹೆಲ್ಪ್ ಮಾಡುವ ಎನರ್ಜಿ ಇದೆ. ಈ ಟೈಮ್ನಲ್ಲಿ ಬಿಗ್ಗೆಸ್ಟ್ ಗೇಮ್ ಚೇಂಜರ್ ಅಂದರೆ ಕಮ್ಯುನಿಕೇಷನ್ ಮಾಡುವ ರೀತಿ. ನೀವಿಬ್ಬರು ಚೆನ್ನಾಗಿ ಕಮ್ಯುನಿಕೇಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಇದು ನಿಮ್ಮ ರಿಲೇಷನ್ಶಿಪ್ಗೆ ತುಂಬ ಒಳ್ಳೆಯದಾಗಿರುತ್ತೆ. ನಿಮ್ಮಿಬ್ಬರ ನಡುವೆ ವಿಷಯವನ್ನು ಮುಂದೆ ತಗೊಂಡು ಹೋಗಬೇಕು ಅಂದರೆ ಈಗೋ ಅನ್ನು ಸೈಡ್ಗೆ ಇಡಬೇಕು. ಅವರು ಮೊದಲು ಕಾಲ್ ಮಾಡಬೇಕು ಅಥವಾ ಅವರು ಮೊದಲು ಮೆಸೇಜ್ ಮಾಡಿದ್ರೆ ಮಾತ್ರ ನಾನು ಮಾತಾಡ್ತೀನಿ ಅಂತ ಥಿಂಕ್ ಮಾಡಬಾರ್ದು. ಈಗೋ ಅನ್ನು ಬಿಡಬೇಕು, ಸೈಡ್ಗೆ ಇಡಬೇಕು. ಅವ್ರ ಜೊತೆ ಮಾತಾಡುವಾಗ ಅವರ ಹಳೆಯ ಮಿಸ್ಟೇಕ್ಸ್, ಹಳೆಯ ಇಶ್ಯೂಸ್ ಬಗ್ಗೆ ಮತ್ತೆ ರಿಪೀಟ್ ಮಾಡಬಾರ್ದು. ತುಂಬ ಡೈರೆಕ್ಟಾಗಿ, ತುಂಬ ಕಾಮ್ಲಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಅವರಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಹೇಳ್ಬೋದು. ಅವರು ನಿಮ್ಮ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದಾಗ ನೀವು ಅವರ ಮಾತನ್ನು ತಪ್ಪಾಗಿ ತಗೊಳ್ಳೋದು ಅಥವಾ ಕಂಪ್ಲೀಟಾಗಿ ಕೇಳದೆ ಇರೋದು ಮಾಡಬಾರ್ದು. ಸ್ಟಾರ್ಟಿಂಗಿಂದ ಎಂಡ್ವರೆಗೆ ಅವರ ಫೀಲಿಂಗ್ಸ್ಗೆ ನೀವು ವ್ಯಾಲ್ಯೂ ಕೊಡ್ತೀರಿ, ರೆಸ್ಪೆಕ್ಟ್ ಮಾಡ್ತೀರಿ ಅನ್ನೋದನ್ನು ಅವರಿಗೆ ಫೀಲ್ ಆಗೋದಕ್ಕೆ ಬಿಡಿ. ಪ್ರೆಸೆಂಟ್ ಟೈಮಲ್ಲಿ ಈ ವ್ಯಕ್ತಿಯ ಎನರ್ಜಿ ತುಂಬ ಕಾಮ್ ಮತ್ತು ರಿಫ್ಲೆಕ್ಟಿವ್ ಮೂಡ್ನಲ್ಲಿದೆ. ಸಿಚುವೇಶನ್ ಬಗ್ಗೆ ಓವರ್ ಥಿಂಕಿಂಗ್ ಮಾಡುವ ಬದಲು ಒಳಗಿನಿಂದ ಕ್ಲಾರಿಟಿ ಹುಡ್ಕೊಳ್ಳೋದಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ಇಶ್ಯೂಸನ್ನು ಸಾಲ್ವ್ ಮಾಡೋದಕ್ಕೆ ಮೊದಲು ಅವರ ಓನ್ ಎಮೋಷನ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವರು ನಿಮ್ಮ ಜೊತೆ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಮತ್ತು ಸೆಕ್ಯುರಿಟಿ ಬಗ್ಗೆ ಥಿಂಕ್ ಮಾಡ್ತಾರೆ. ಅವರ ಹಾರ್ಟ್ನಲ್ಲಿ ಈ ಫೀಲಿಂಗ್ ತುಂಬ ಸ್ಟ್ರಾಂಗ್ಲಿ ಬರ್ತಾ ಇದೆ. ಸಣ್ಣ ಪುಟ್ಟ ವಿಷಯಗಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಒಂದು ಒಳ್ಳೆಯ ರಿಲೇಷನ್ಶಿಪ್ಪನ್ನು ದೂರ ಮಾಡ್ಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ಎನರ್ಜಿ ಇದೆ. ಅವರು ಈ ಬಾಂಡನ್ನು ಸೆಕ್ಯೂರ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಅವರು ಮನಸ್ಸಿನ ಒಳಗಡೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಒಂದು ಬಯಕೆ ಅನ್ನೋದು ಜಾಸ್ತಿ ಇದೆ. ಅವರು ನಿಮ್ಮ ಜೊತೆ ವೆರಿ ಫಾಸ್ಟ್ ಕಮ್ಯುನಿಕೇಷನನ್ನು ಬಯಸ್ತಾ ಇದ್ದಾರೆ.
ಅದು ಕಾಲ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಮೀಟ್ ಆಗುವ ಪ್ಲ್ಯಾನ್ ಆಗಿರ್ಬೋದು. ನಿಮ್ಮ ಜೊತೆ ಮಾತಾಡಿ ಎಲ್ಲವನ್ನು ಕ್ಲಿಯರ್ ಮಾಡಿ ಅಟ್ಮಾಸ್ಫಿಯರನ್ನು ಲೈಟ್ ಮತ್ತು ಹ್ಯಾಪಿ ಮಾಡಬೇಕು ಅನ್ನೋದು ಅವರ ಫೀಲಿಂಗ್. ಸೊ ನಿಮ್ಮಿಬ್ಬರ ನಡುವೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದು ಕ್ಲಿಯರ್ ಆಗುವ ಎನರ್ಜಿ ಇದೆ. ಮೊದಲು 1 ಅಥವಾ 2 ದಿನ ಅವರು ಸ್ವಲ್ಪ ಸೈಲೆಂಟ್ ಆಗಿರಬಹುದು, ಆದರೆ ಅದರ ನಂತರ ಅವರು ಫುಲ್ ಎಮೋಷ್ನಲಿ ಕ್ಲಾರಿಟಿಯೊಂದಿಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಮತ್ತು ರಿಲೇಷನ್ಶಿಪ್ಪಲ್ಲಿ ಮತ್ತೆ ಸ್ವೀಟ್ನೆಸ್ಸನ್ನು ತರೋದಕ್ಕೆ ಮುಂದೆ ಬರ್ತಾರೆ. ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ಗ್ಯಾಪ್ ನಡೀತಾ ಇದ್ದರೆ ಅಥವಾ ನೀವು ಈಗಾಗಲೇ ಕಾಂಟ್ಯಾಕ್ಟ್ನಲ್ಲಿ ಇದ್ದರೂ ಮಾತುಗಳು ಕಂಪ್ಲೀಟ್ಲಿ ಸ್ಟಾಪ್ ಆಗೋದಿಲ್ಲ ಅನ್ನೋದು ಎನರ್ಜಿಯಲ್ಲಿದೆ. ಅದರ ಬದಲು ಮಾತುಕತೆ ಅನ್ನೋದು ಮೀನಿಂಗ್ಫುಲ್ ಆಗುವ ಎನರ್ಜಿ ಇದೆ. ಕಾನ್ವರ್ಜೇಷನ್ಸ್ ಇನ್ನಷ್ಟು ಡೀಪ್ ಮತ್ತು ಮೀನಿಂಗ್ಫುಲ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ ಈಗ ಹಳೆಯ ಏನೇ ವಿಷಯ ಇದ್ದರೂ ಟೆನ್ಷನನ್ನು ರಿಪೀಟ್ ಮಾಡೋದಕ್ಕೆ ಬಯಸ್ತಾ ಇಲ್ಲ. ಅವರ ಮೂಡ್ ನಿಮ್ಮ ಜೊತೆ ನಾರ್ಮಲ್, ಸ್ವೀಟ್, ಲೈಟ್ ಹಾರ್ಟೆಡ್ ಮಾತುಗಳನ್ನು ಹೇಳುವಂತಹ ಎನರ್ಜಿಯಲ್ಲಿರುತ್ತೆ. ನಿಮ್ಮ ಜೊತೆ ಮೊದಲಿನ ರೀತಿ ಒಂದು ಕಂಫರ್ಟ್ ಝೋನ್ ಮತ್ತೆ ಬರಬೇಕು ಅನ್ನೋದು ಅವರ ಬಯಕೆ. ಕಾಂಟ್ಯಾಕ್ಟ್ನಲ್ಲಿ ಇದ್ದರೂ ಅವರು ನಿಮ್ಮನ್ನು ಸ್ವಲ್ಪ ಡೀಪ್ಲಿ ಅಬ್ಸರ್ವ್ ಮಾಡ್ತಾರೆ. ನೀವು ಅವರ ಲೈಫ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಅವರಿಗೆ ರಿಯಲೈಸ್ ಆಗುತ್ತೆ. ಸೊ ಈ ಕಾರಣದಿಂದ ಮುಂದಿನ ದಿನಗಳಲ್ಲಿ ಅವರು ನಿಮ್ಮ ಜೊತೆ ಇನ್ನಷ್ಟು ಅಟ್ಯಾಚ್ಡ್ ಫೀಲ್ ಮಾಡ್ತಾರೆ. ಮೊದಲು ಸ್ಟಕ್ ಆಗಿದ್ದ ವಿಷಯಗಳು ಅಥವಾ ನಿಮ್ಮಿಬ್ಬರ ನಡುವೆ ಡಿಸ್ಅಗ್ರಿಮೆಂಟ್ಸ್ ಇದ್ದ ಟಾಪಿಕ್ಸ್ ಬಗ್ಗೆ ಅವರು ನಿಮ್ಮ ಜೊತೆ ಓಪನ್ಲಿ ಮಾತಾಡ್ಬೋದು ಮತ್ತು ವಿಷಯಗಳು ಸ್ಮೂತ್ಲಿ ಮುಂದೆ ಹೋಗೋದಕ್ಕೆ ಅವರೇ ಸ್ಟೆಪ್ಪನ್ನು ತಗೊಳ್ತಾರೆ. ಸೊ ಒಂದು ಸಣ್ಣ ಅಡ್ವೈಸ್ ಏನಂದರೆ, ಕಾನ್ವರ್ಜೇಷನ್ನ ನ್ಯಾಚುರಲ್ ಆಗಿ ಇರೋದಕ್ಕೆ ಬಿಡಿ, ಅದನ್ನು ತುಂಬ ಹೆವಿ ಮಾಡಬೇಡಿ. ಯಾಕಂದರೆ ಕಾನ್ವರ್ಜೇಷನ್ ಈಗಾಗಲೇ ಹೆವಿ ಆಗುವಂತೆ ಕಾಣಿಸ್ತಾ ಇದೆ. ಹಾಗಾಗಿ ಮಾತುಗಳು ಬೇರೆ ರೀತಿಯಲ್ಲಿ ಹೋಗ್ಬೋದು ಅಥವಾ ಫೈಟ್ಸ್ ಆಗ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಶುರು ಆಗ್ಬೋದು. ಸ್ವತಃ ಅವರನ್ನು ಮತ್ತೆ ನಿಮ್ಮ ಕಡೆಗೆ ಕರ್ಕೊಂಡು ಬರ್ತಾ ಇದೆ ಎನರ್ಜಿ. ಹಾಗಾಗಿ ಯೂನಿವರ್ಸ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು ಅಂದರೆ, ನೀವು ಕಾಮ್ ಆಗಿರಬೇಕು. ಹಳೆಯ ಇಶ್ಯೂಸನ್ನು ಮತ್ತೆ ಪಾಯಿಂಟ್ ಔಟ್ ಮಾಡಬೇಡಿ. ಓಕೆ, ಈಗ ನೀವು ನೋಟಿಸ್ ಮಾಡ್ತೀರಾ ನಿಮ್ಮ ಪಾರ್ಟ್ನರ್ನ ಬಿಹೇವಿಯರ್ ನಿಮ್ಮ ಜೊತೆ ತುಂಬ ಕಾಮ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಅವರು ಹಾರ್ಶ್ ಅಥವಾ ಸ್ಟಬರ್ನ್ ಆಗಿರೋ ಬದಲು ತುಂಬ ಸಾಫ್ಟ್ ಆ್ಯಟಿಟ್ಯೂಡ್ ತೋರಿಸ್ತಾರೆ. ಅವರ ಟೋನ್ ಮೊದಲಿಗಿಂತ ಹೆಚ್ಚು ಪೊಲೈಟ್ ಮತ್ತು ತುಂಬ ಕೇರಿಂಗ್ ಆಗುತ್ತೆ. ಕಳೆದ ಕೆಲವು ದಿನಗಳಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಅನ್ನಿಸ್ತಾ ಇದ್ದರೆ ಈಗ ಅವರೇ ಕಾನ್ವರ್ಜೇಷನ್ ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ನಿಮಗೆ ಟೈಮ್ ಕೊಡೋದಕ್ಕೆ ರೀಸನ್ಸ್ ಹುಡುಕ್ತಾರೆ. ಓಕೆ, ಹಳೆಯ ವಿಷಯಗಳನ್ನು ತಗೊಂಡು ಆರ್ಗ್ಯೂ ಮಾಡುವ ಬದಲು ಮ್ಯಾಟರನ್ನು ತುಂಬ ಕಾಮ್ಲಿ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾರೆ. ಹಾಗಾಗಿ ಅವರು ಈ ಕಾಮ್ ಸೈಡನ್ನು ನೀವು ಎಂಜಾಯ್ ಮಾಡಬೇಕು. ನಿಮ್ಮ ಜೊತೆ ಮಾತಾಡಿದಾಗ ಅವರಿಗೆ ಪೀಸ್ ಸಿಗುತ್ತೆ, ಕಂಫರ್ಟ್ ಸಿಗುತ್ತೆ ಅನ್ನೋ ಫೀಲಿಂಗ್ ಅವರಿಗೆ ಆಗೋದಕ್ಕೆ ಬಿಡಿ. ಈ ಟೈಮ್ನಲ್ಲಿ ಪಾಸಿಟಿವಿಟಿ ಮೇಂಟೈನ್ ಮಾಡೋದು ರಿಲೇಷನ್ಶಿಪ್ಗೆ ಬೆಸ್ಟ್ ಆಗಿರುತ್ತೆ. ಅದು ರಿಲೇಷನ್ಶಿಪ್ಪನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ಓಕೆ, ಅವರಿಗೆ ನಿಮ್ಮ ಜೊತೆ ಮಾತಾಡಿದಾಗ ಒಂದು ರೀತಿಯ ಎಮೋಷ್ನಲ್ ಕಂಫರ್ಟ್ ಅನ್ನೋದು ಸಿಗುತ್ತೆ, ಒಂದು ರಿಲೀಫ್ ಫೀಲ್ ಆಗುತ್ತೆ. ಅವರು ಅವರ ಎಲ್ಲ ಫಿಯರ್ಸ್, ಎಲ್ಲ ಇನ್ಸೆಕ್ಯೂರಿಟೀಸನ್ನು ನಿಮ್ಮ ಜೊತೆ ಯಾವುದೇ ಹೆಸಿಟೇಷನ್ ಇಲ್ಲದೆ ಶೇರ್ ಮಾಡ್ತಾರೆ. ಈ ರಿಲೇಷನ್ಶಿಪ್ ಬಗ್ಗೆ ಎಕ್ಸಾಕ್ಟ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ ಮತ್ತು ಮುಂದೆ ಎಲ್ಲವೂ ಸರಿಯಾಗಿರೋದಕ್ಕೆ ಇನ್ನೇನು ಮಾಡಬೇಕು ಅನ್ನೋದನ್ನು ಅವರು ನಿಮಗೆ ಹೇಳ್ತಾರೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಎಕ್ಸೈಟ್ಮೆಂಟನ್ನು ತೋರಿಸ್ಬೋದು. ಸೊ ಸ್ಮಾಲ್ ಸರ್ಪ್ರೈಸ್ ನಿಮ್ಮ ಜೊತೆ ಪ್ಲ್ಯಾನ್ ಮಾಡೋದಕ್ಕೆ ಅವರು ಸ್ಟೆಪ್ಪನ್ನು ತಗೊಳ್ಬೋದು. ನಿಮ್ಮಿಬ್ಬರ ನಡುವೆ ಮೊದಲಿನ ಸ್ಪಾರ್ಕ್ ಮತ್ತೆ ಬರಬೇಕು ಅನ್ನೋ ಕಾರಣಕ್ಕೆ ಅವರು ತುಂಬ ಥಿಂಕ್ ಮಾಡ್ಬೋದು. ನೀವು ಫ್ಲೋ ಜೊತೆ ಹೋಗಬೇಕು. ಅವರ ಈ ಚೇಂಜನ್ನು ಅಪ್ರಿಷಿಯೇಟ್ ಮಾಡಬೇಕು, ಅವರ ಎಫರ್ಟ್ಸನ್ನು ಅಪ್ರಿಷಿಯೇಟ್ ಮಾಡಬೇಕು. ಬಟ್ ಅವರ ಮೇಲೆ ಯಾವುದೇ ಪ್ರೆಷರ್ ಹಾಕಬಾರ್ದು. ಈ ಚೇಂಜ್ ಅವರ ಓನ್ ಡಿಸಿಷನನ್ನು ಫೀಲಿಂಗ್ ಅವರಿಗೆ ಇರೋದಕ್ಕೆ ಬಿಡಿ. ನೀವು ಅವರನ್ನು ಯಾವುದಾದ್ರೂ ಫೋರ್ಸ್ ಮಾಡ್ತಾ ಇಲ್ಲ ಅನ್ನೋದು ಅವರಿಗೆ ಫೀಲ್ ಆಗಬೇಕು. ಓಕೆ, ಅವರು ತೋರಿಸ್ತಾ ಇರುವ ಸ್ಮಾಲ್ ಪಾಸಿಟಿವ್ ಗೆಸ್ಚರ್ಸ್ ಅಥವಾ ಚೇಂಜಸ್ಸನ್ನು ನೀವು ತುಂಬ ಅಪ್ರಿಷಿಯೇಟ್ ಮಾಡಲೇಬೇಕು. ನಿಮ್ಮ ಅಪ್ರಿಷಿಯೇಷನ್ ಮೂಲಕ ಅವರನ್ನು ಮೋಟಿವೇಟ್ ಮಾಡ್ಕೊಳ್ತಾರೆ. ಅವರು ನಿಮಗಾಗಿ ಏನೇ ಮಾಡ್ತಾಯಿದ್ರು, ಅವರೊಳಗೆ ಏನೇ ಚೇಂಜ್ ತರ್ತಾಯಿದ್ರು, ನಿಮ್ಮ ಜೊತೆ ಲವ್ ಆಗಿ ಮಾತಾಡ್ತಾಯಿದ್ರು, ಅಟೆನ್ಷನ್ ಕೊಡ್ತಾಯಿದ್ರು, ಎಫರ್ಟ್ಸ್ ಹಾಕ್ತಾಯಿದ್ರು, ನೀವು ಅದನ್ನು ವ್ಯಾಲ್ಯೂ ಮಾಡ್ತಾಯಿದ್ರಿ ಅನ್ನೋ ಫೀಲಿಂಗ್ ಅವ್ರಿಗೆ ಬರಬೇಕು. ಹಳೆಯ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡುವ ಬದಲು ಈಗ ನಡೀತಾ ಇರುವ ಒಳ್ಳೆಯ ವಿಷಯಗಳನ್ನು ಎಂಜಾಯ್ ಮಾಡಿ. ನಿಮ್ಮ ಮೈಂಡ್ನಲ್ಲಿ ಯಾವುದೇ ಫಿಯರ್ ಅಥವಾ ಡೌಟ್ ತರಬೇಡಿ. ನೀವು ಎಷ್ಟು ಕಾಮ್ ಆಗಿರ್ತೀರೋ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಜೊತೆ ಅಷ್ಟು ಸೆಕ್ಯೂರ್ ಫೀಲ್ ಮಾಡ್ತಾರೆ. ಹಾಗಾಗಿ ಎಲ್ಲವೂ ಸರಿಯಾದ ಡೈರೆಕ್ಷನ್ನಲ್ಲಿ ಹೋಗ್ತಾ ಇರುವಂತಹ ಎನರ್ಜಿ ಇದೆ. ನೀವು ಸಿಂಪ್ಲಿ ಪೀಸ್ನಿಂದ ಇರಬೇಕು. ನಿಮ್ಮ ಪಾರ್ಟ್ನರ್ ಜೊತೆ ಕಾಮಾಗಿ ಡೀಲ್ ಮಾಡಬೇಕು. ಸೊ ಅವರಿಗೆ ಎಮೋಷ್ನಲ್ ಡ್ರಾಮಾಗೆ ಹೋಗುವ ಯಾವುದೇ ಇಂಟೆನ್ಷನ್ ಇಲ್ಲ.
ಅವರು ಸಾಲಿಡ್ ಮತ್ತು ಮೆಚ್ಯೂರ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಸೇಫ್ಟಿ ಮತ್ತು ಸೆಕ್ಯುರಿಟಿ ಫೀಲ್ ಆಗುವಂತಹ ಏನನ್ನಾದರೂ ಮಾಡೋದಕ್ಕೆ ಅವರು ಬಯಸ್ತಾರೆ. ರೆಸ್ಪಾನ್ಸಿಬಲ್ ಪಾರ್ಟ್ನರ್ ಆಗಿ ಸ್ಟ್ಯಾಂಡ್ ತಗೊಳ್ಬೇಕು ಮತ್ತು ರಿಲೇಷನ್ಶಿಪ್ನ ಮುಂದಿನ ದಿನಗಳ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡಬೇಕು ಅನ್ನೋ ಅವರ ಸ್ಟ್ರಾಂಗ್ ಇಂಟೆನ್ಷನ್. ಅವರಿಂದ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಅಥವಾ ಜೊತೆಯಲ್ಲಿ ಗುಡ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಥವಾ ಯಾವುದಾದ್ರೂ ಪೀಸ್ಫುಲ್ಲಾಗಿ ಟೈಮ್ ಕಳೆಯೋದಕ್ಕೆ ಅವರು ನಿಮ್ಮ ಹತ್ರ ಮಾತಾಡಬಹುದು. ಅವರು ಫೋನ್ ಕಾಲ್ಸ್ಗಿಂತ ಅಂದರೆ ಫೇಸ್ ಟು ಫೇಸ್ ಫಿಸಿಕಲ್ ಪ್ರೆಸೆನ್ಸ್ ಮತ್ತು ರಿಯಲ್ ಎಫರ್ಟ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡುವ ಎನರ್ಜಿ ಕೂಡ ಇದೆ. ಮಾತುಗಳನ್ನು ರೌಂಡ್ ಆಗಿ ಹೇಳುವ ಬದಲು ಅವರು ನಿಮ್ಮ ಜೊತೆ ಪ್ರಾಕ್ಟಿಕಲ್ಲಾಗಿ ಮಾತಾಡಬಹುದು. ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಪರ್ಮನೆಂಟ್ ಬೇಸಿಸ್ನಲ್ಲಿ ಹೇಗೆ ಹೆಂಡ್ ಮಾಡ್ಬೋದು ಅನ್ನೋದರ ಮೇಲೆ ಅವರ ಫೋಕಸ್ ಇರುತ್ತೆ. ಕಳೆದ ಕೆಲವು ದಿನಗಳಲ್ಲಿ ಅವರ ಲಾಯಲ್ಟಿ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಅವರು ಅವರ ಆ್ಯಕ್ಷನ್ಸ್ ಮೂಲಕ ನೀವು ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಪ್ರೂವ್ ಮಾಡಬಹುದು. ಸೊ ಎನರ್ಜಿ ಕಂಪ್ಲೀಟ್ಲಿ ಸೆಟ್ಲ್ ಆದಾಗ ಅವರ ಆ್ಯಕ್ಷನ್ ಮತ್ತು ಎಫರ್ಟ್ಸ್ ನಿಮಗೆ ಕ್ಲಿಯರ್ಲಿ ವಿಸಿಬಲ್ ಆಗೋದಕ್ಕೆ ಶುರುವಾಗುತ್ತೆ. ಈ ಮ್ಯಾಟರ್ನಲ್ಲಿ ಒಂದು ಅಡ್ವೈಸ್ ಏನಂದರೆ, ನಿಮಗಾಗಿ ಅವರು ಏನು ಆ್ಯಕ್ಷನ್ ತಗೊಳ್ತಾರೋ ಅವರು ಆ್ಯಕ್ಷನ್ ತಗೊಂಡಾಗ ಅಥವಾ ನಿಮ್ಮ ಜೊತೆ ಮಾತಾಡಿದಾಗ ಅವರ ಎಫರ್ಟ್ಸನ್ನು ವೆಲ್ಕಮ್ ಮಾಡಿ. ಅವರ ಎಫರ್ಟ್ಸ್, ಅವರ ಹಾರ್ಡ್ ವರ್ಕ್ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಂದ ವ್ಯಾಲ್ಯೂ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಅವ್ರಿಗೆ ಬರಬೇಕು. ಓಕೆ, ಸೊ ಅವರನ್ನು ಅವರ ಶ್ಯಾಡೋ ಸೈಡ್ ಅಂದರೆ ಅವರೊಳಗಿನ ಆ್ಯಂಗರ್, ಈಗೋ ಮತ್ತು ಅವರ ಮಿಸ್ಟೇಕ್ಸ್ ಇವುಗಳ ಜೊತೆ ಫೇಸ್ ಮಾಡಿಸುತ್ತೆ. ಸೊ ರಿಲೇಷನ್ಶಿಪ್ಪಲ್ಲಿ ನಡೀತಾ ಇರುವಂತಹ ಇಶ್ಯೂಸ್ ಅಥವಾ ಪ್ರಾಬ್ಲಮ್ಸ್ನಲ್ಲಿ ಅವರ ರೋಲ್ ಏನು ಅನ್ನೋದನ್ನು ಅವರು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ನಿಮ್ಮ ಮೇಲೆ ಬ್ಲೇಮ್ ಮಾಡುವ ಬದಲು ಅವರ ಏನೇ ಮಿಸ್ಟೇಕ್ಸ್ ಇದ್ದರೂ ಕೂಡ ಅದನ್ನು ಅವರು ಒಪ್ಕೊಳ್ತಾರೆ. ಬೆಟರ್ ಪರ್ಸನ್ ಆಗೋದಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಅವರು ಅಕ್ಸೆಪ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರೊಳಗೆ ಸಡನ್ ಡಿಸಿಷನ್ ಮೇಕಿಂಗ್ ಪವರ್ ಬರುತ್ತೆ. ಇನ್ನೂ ವಿಷಯಗಳನ್ನು ಪೋಸ್ಟ್ಪೋನ್ ಮಾಡೋದು ಅಥವಾ ಸೈಲೆಂಟ್ ಆಗಿರೋ ಮೂಡ್ನಲ್ಲಿ ಇರೋದು ಆ ಎನರ್ಜಿಯಲ್ಲಿಲ್ಲ. ಈಗಲೇ ನಿಮ್ಮ ಜೊತೆ ಮಾತಾಡಬೇಕು, ವಿಷಯಗಳನ್ನು ಕ್ಲಿಯರ್ ಮಾಡಬೇಕು, ಕ್ಲಾರಿಟಿ ಕೊಡಬೇಕು ಮತ್ತು ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಮುಂದೆ ಮೂವ್ ಆಗಬೇಕು ಅನ್ನೋ ಅರ್ಜೆನ್ಸಿ ಅವರ ಮೈಂಡ್ನಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ಅವರು ನಿಮ್ಮ ಜೊತೆ ತುಂಬ ಡೈರೆಕ್ಟ್, ತುಂಬ ಟ್ರೂತ್ಫುಲ್ ಮತ್ತು ವಿತೌಟ್ ಎನಿ ಫಿಲ್ಟರ್ ಆಗಿ ಮಾತಾಡುವಂತಹ ಎನರ್ಜಿಯಲ್ಲಿದ್ದಾರೆ. ಮಾತನ್ನು ರೌಂಡ್ ಮಾಡಿ ಹೇಳುವ ಇಂಟೆನ್ಷನ್ ಅವರಿಗೆ ಈಗ ಇಲ್ಲ ಅನ್ನೋ ಎನರ್ಜಿ ಇದೆ. ಅವರು ಸ್ಟ್ರೈಟ್ ಟು ದ ಪಾಯಿಂಟ್ಗೆ ಬರ್ತಾರೆ. ಬಹುಶಃ ಅವರ ಮಿಸ್ಟೇಕ್ಸನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅಪಾಲಜಿ ಅಥವಾ ಎಕ್ಸ್ಪ್ಲನೇಷನ್ ಕೂಡ ಕೊಡ್ಬೋದು. ಹಾಗಾಗಿ ಅವರೊಳಗಿನ ಈಗೋ ಎನರ್ಜಿ ಪ್ರಕಾರ ಕಡಿಮೆ ಆಗ್ತಾ ಇದೆ. ಅವರ ಮಿಸ್ಟೇಕ್ಸ್ ಬಗ್ಗೆ ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಅವರು ಅವರ ಶ್ಯಾಡೋ ಸೈಡನ್ನು ಫೇಸ್ ಮಾಡಿದ ನಂತರ ಸಡನ್ನಾಗಿ ಒಂದು ಮೋಟಿವೇಶನ್ ಮತ್ತು ಎನರ್ಜಿ ಅನ್ನೋದು ಬರುತ್ತೆ. ಅದು ಅವರನ್ನು ನಿಮ್ಮ ಜೊತೆ ಹಾನೆಸ್ಟ್ ಮತ್ತು ಡೈರೆಕ್ಟಾಗಿ ಮಾತಾಡೋದಕ್ಕೆ ಪುಷ್ ಮಾಡುತ್ತೆ. ಸೊ ನಿಮ್ಮ ಪಾರ್ಟ್ನರ್ನ ಮೈಂಡ್ನಲ್ಲಿ ರಿಗ್ರೆಟ್ ಆ್ಯಂಡ್ ಗಿಲ್ಟ್ ಫೀಲಿಂಗ್ಸ್ ಕೂಡ ಇದೆ. ಇಲ್ಲಿವರೆಗೆ ಅವರಿಂದ ಎಲ್ಲಿ ಮಿಸ್ಟೇಕ್ಸ್ ಆಗಿದೆ ಅನ್ನೋದರ ರಿಯಲೈಸೇಷನ್ ಅವರಿಗೆ ಆಗ್ತಾ ಇದೆ. ಹಿಂದಕ್ಕೆ ಹೋಗಿ ಆ ಮಿಸ್ಟೇಕ್ಸನ್ನು ಕರೆಕ್ಟ್ ಮಾಡಬಹುದಾಗಿದ್ದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನೋ ಫೀಲಿಂಗ್ ಅವರೊಳಗೆ ಇದೆ. ಬ್ಲೇಮ್ ಶಿಫ್ಟ್ ಮಾಡುವ ಫೋಕಸ್ ಅವರಲ್ಲಿ ಈಗ ಇಲ್ಲ. ಸಿಚುವೇಶನನ್ನು ಫಿಕ್ಸ್ ಮಾಡಬೇಕು ಅನ್ನೋ ಫೋಕಸ್ ಇದೆ. ಅವರನ್ನು ಅವರು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋ ಫೋಕಸ್ ಇದೆ. ರಿಲೇಷನ್ಶಿಪ್ಪನ್ನು ಫಿಕ್ಸ್ ಮಾಡೋದಕ್ಕೆ ಬೇಕಾದ ಎಲ್ಲ ಥಿಂಗ್ಸ್ ಅವರಲ್ಲಿದೆ ಅಂತ ಅಂದ್ಕೊಳ್ತಾ ಇದ್ದಾರೆ. ವರ್ಡ್ಸ್ ಕೂಡ ಇದೆ, ಇಂಟೆನ್ಷನ್ ಕೂಡ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಕೇವಲ ಯೋಚನೆ ಮಾಡೋದರಲ್ಲಿ ನಿಲ್ತಾ ಇಲ್ಲ. ನಿಮ್ಮ ಜೊತೆ ಹೇಗೆ ಕನೆಕ್ಟ್ ಆಗಬೇಕು, ಎಲ್ಲವನ್ನು ಮೊದಲಿನ ರೀತಿ ಅಥವಾ ಅದಕ್ಕಿಂತಲೂ ಬೆಟರ್ ಆಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡೋದು ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಫಿಕ್ಸ್ ಮಾಡೋದು ಅವರ ಫೋಕಸ್ ಆಗಿರುತ್ತೆ. ನಿಮ್ಮ ಟ್ರಸ್ಟನ್ನು ಮತ್ತೆ ವಿನ್ ಮಾಡ್ಕೊಳ್ಳೋದಕ್ಕೆ ಅವರು ನಿಮ್ಮ ಜೊತೆ ಕ್ಲಿಯರ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ಬೋದು. ಅವರ ಮಿಸ್ಟೇಕ್ಸ್ ಬಗ್ಗೆ ಅವರಿಗೆ ರಿಯಲೈಸೇಷನ್ ಆಗಿದೆ. ಸೊ ಅವರಿಗೆ ಇನ್ನಷ್ಟು ಪವರ್ ಮತ್ತು ಕಾನ್ಫಿಡೆನ್ಸ್ ಅನ್ನೋದು ಬರ್ತಾ ಇದೆ. ಮುಂದೆ ಮೂವ್ ಆಗಿ ರಿಲೇಷನ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಎಷ್ಟೇ ಫೈಟ್ಸ್ ಆಗಿರಲಿ, ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಲಿ, ಎಷ್ಟೇ ಡಿಸ್ಟೆನ್ಸ್ ಬಂದಿರಲಿ, ನಿಮ್ಮಿಬ್ಬರ ನಡುವೆ ಇರುವ ಡೀಪ್ ಕನೆಕ್ಷನ್ ಯಾವತ್ತಿಗೂ ಬ್ರೇಕ್ ಆಗೋದಿಲ್ಲ ಅನ್ನೋ ಫೀಲಿಂಗ್ ಅವರಿಗೆ ಮನಸ್ಸಿನ ಒಳಗಿನಿಂದ ಬರ್ತಾ ಇದೆ. ನೀವು ಅವರ ಸೋಲ್ಗೆ ಕನೆಕ್ಟೆಡ್ ಆಗಿದ್ದೀರಾ ಅನ್ನೋದನ್ನು ಅವರು ಒಳಗಿನಿಂದ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಫೀಲಿಂಗ್ ಯಾವಾಗಲೂ ಅವರನ್ನು ನಿಮ್ಮ ಕಡೆಗೆ ಪುಲ್ ಮಾಡ್ತಾ ಇದೆ. ಅವರು ಕೇವಲ ಎಮೋಷ್ನಲ್ ಮಾತುಗಳನ್ನು ಇನ್ನು ಮುಂದೆ ಮಾತಾಡೋದಕ್ಕೆ ಬಯಸೋದಿಲ್ಲ. ರಿಲೇಷನ್ಶಿಪ್ಗೆ ಒಂದು ರಿಯಲ್, ಸ್ಟೇಬಲ್ ಮತ್ತು ಸೆಕ್ಯೂರ್ ಫೌಂಡೇಶನ್ ಕೊಡೋದಕ್ಕೆ ಬಯಸ್ತಾರೆ. ನಿಮ್ಮ ಟ್ರಸ್ಟನ್ನು ಫುಲ್ಲಿ ರೀಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಒಂದು ಸಾಲಿಡ್ ಕಮಿಟ್ಮೆಂಟ್ ಅಥವಾ ಆಫರನ್ನು ಅವರು ನಿಮಗೆ ಕೊಡ್ಬೋದು. ಸೊ
ಶಾರ್ಟ್ ಕಮಿಂಗ್ಸ್ ಬಗ್ಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡಿ ಎಲ್ಲವನ್ನು ಸರಿಪಡಿಸ್ಬೇಕು ಅನ್ನೋ ಇಂಟೆನ್ಷನ್ ಅವ್ರು ಮಾಡ್ಕೊಂಡಿದ್ದಾರೆ. ನೀವು ಅವರ ಲೈಫ್ನಲ್ಲಿ ಒಂದು ರೀಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವ್ಯಕ್ತಿ ಅಂತ ಬಿಲೀವ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಒಂದು ಸೋಲ್ ಕನೆಕ್ಷನ್, ತುಂಬ ಸ್ಟ್ರಾಂಗ್ ಬಾಂಡ್ ಇದೆ ಅನ್ನೋ ಫೀಲಿಂಗ್ ಅವರಲ್ಲಿದೆ. ನಿಮ್ಮ ಜೊತೆ ಒಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕೆ ಅವ್ರು ಬಯಸ್ತಾರೆ. ಸೊ ಹಳೆಯ ನೆಗೆಟಿವಿಟಿಯಿಂದ ಹೊರಗೆ ಬಂದು ಒಂದು ತುಂಬ ಸಾಲಿಡ್, ಲವ್ವಿಂಗ್ ಮತ್ತು ಪರ್ಮನೆಂಟ್ ಟ್ರ್ಯಾಕ್ ಮೇಲೆ ತರ್ತಾ ಇದೆ ಈ ಎನರ್ಜಿ. ಅವರು ನಿಮ್ಮ ಜೊತೆ ಮುಂದೆ ಮೂವ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಆದರೆ ಹಿಂದಿನ ವಿಷಯಗಳು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಆ ಪೇನ್ ಇನ್ನೂ ಕೆಲವೊಮ್ಮೆ ಅವರ ಮೈಂಡ್ನಲ್ಲಿ ಟ್ರಿಗರ್ ಆಗ್ತಾ ಇದೆ. ಅವರು ಹಾರ್ಟ್ನಿಂದ ನಿಮ್ಮನ್ನು ಫರ್ಗಿವ್ ಮಾಡೋದಕ್ಕೆ ಬಯಸ್ತಾರೆ. ನಿಮ್ಮ ಜೊತೆ ಮುಂದೆ ಮೂವ್ ಆಗೋದಕ್ಕೆ ಬಯಸ್ತಾರೆ. ಆದರೆ ಪಾಸ್ಟ್ ಮೆಮೊರೀಸ್ ಅವರನ್ನು ಇನ್ನೂ ಅವರ ಮನಸ್ಸಿಗೆ ಟ್ರಿಗರ್ ಮಾಡ್ತಾ ಇದೆ. ಅದು ಅವರನ್ನು ಸ್ವಲ್ಪ ಸ್ಟಾಪ್ ಮಾಡ್ತಾ ಇದೆ. ನಿಮ್ಮಿಂದ ಕಂಪ್ಲೀಟ್ ಫರ್ಗಿವ್ನೆಸ್ ಪಡಿಬೇಕು ಮತ್ತು ನಿಮ್ಮನ್ನು ಫರ್ಗಿವ್ ಮಾಡಬೇಕು ಅನ್ನೋ ಒಂದು ಪ್ರೊಸೆಸ್ ಅನ್ನೋದು ಮನಸ್ಸಿನ ಒಳಗಡೆ ಇನ್ನೂ ನಡೀತಾ ಇದೆ. ಆದರೂ ಅವರ ದೃಷ್ಟಿಯಲ್ಲಿ ನಿಮ್ಮ ವ್ಯಾಲ್ಯೂ ತುಂಬ ಹೈ ಇದೆ. ಅವರು ನಿಮ್ಮನ್ನು ಇಂಡಿಪೆಂಡೆಂಟ್, ಹೈ ವ್ಯಾಲ್ಯೂ, ಗ್ರೇಸ್ಫುಲ್ ಮತ್ತು ಅಟ್ರಾಕ್ಟಿವ್ ಪರ್ಸನ್ ಆಗಿ ನೋಡ್ತಾ ಇದ್ದಾರೆ. ನೀವು ನಿಮ್ಮದೇ ಆದ ಕಂಪ್ಲೀಟ್ ಪರ್ಸನ್ ಅಂತ ಅವ್ರು ನೋಡ್ತಾ ಇದ್ದಾರೆ. ನಿಮ್ಮದೇ ಆದ ಒಂದು ಡಿಫ್ರೆಂಟ್ ಪರ್ಸ್ನಾಲಿಟಿ ಇದೆ. ನೀವು ನಿಮ್ಮ ಡಿಗ್ನಿಟಿಯನ್ನು ಮೇಂಟೈನ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಜೊತೆ ಕನೆಕ್ಟೆಡ್ ಆಗಿರೋದು ಅವ್ರಿಗೆ ಒಂದು ಬ್ಲೆಸ್ಸಿಂಗ್ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮನ್ನು ದೂರ ಮಾಡ್ಕೊಳ್ಳೋದು ಅವರಿಗೆ ತುಂಬ ದೊಡ್ಡ ಲಾಸ್ ಆಗುತ್ತೆ. ಪಾಸ್ಟ್ನಲ್ಲಿ ಮಿಸ್ಟೇಕ್ಸ್ ಆಗಿದೆ ಅನ್ನೋದನ್ನು ರಿಯಲೈಸೇಷನ್ ಅವರಿಗಿದೆ. ಅವರು ನಿಮ್ಮ ವ್ಯಾಲ್ಯೂವನ್ನು ಡೀಪ್ಲಿ ರೆಸ್ಪೆಕ್ಟ್ ಮಾಡ್ತಾರೆ. ಸೊ ನಿಮ್ಮ ಜೊತೆ ಒಂದು ಸೋಲ್ ಕನೆಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಹೊಸದಾಗಿ ಕನೆಕ್ಟ್ ಆಗೋದಕ್ಕೆ ಬಯಸ್ತಾ ಇದ್ದಾರೆ. ಸೊ ಅವರು ಪಾಸ್ಟ್ನಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಸ್ವಲ್ಪ ಪೇಷನ್ಸ್ ಮತ್ತು ಟೈಮ್ ಅನ್ನೋದನ್ನು ನೀವು ಕೂಡ ಕೊಡಬೇಕಾಗುತ್ತೆ. ನೀವು ಹಳೆಯ ವಿಷಯಗಳನ್ನು ಹಿಡ್ಕೊಂಡು ಅವರನ್ನು ಜಡ್ಜ್ ಮಾಡ್ತಾ ಇಲ್ಲ ಅನ್ನೋದನ್ನು ಅವರು ನೋಡಿದಾಗ ಅವರ ಫರ್ಗಿವ್ನೆಸ್ ಪ್ರೊಸೆಸ್ ತುಂಬ ಫಾಸ್ಟಾಗಿ ಕಂಪ್ಲೀಟ್ ಆಗುತ್ತೆ. ಅವರ ಮೈಂಡ್ನಲ್ಲಿ ಒಂದು ದೊಡ್ಡ ಗಿಲ್ಟ್ ಇದೆ. ಅವರು ನಿಮ್ಮ ಸ್ಟ್ಯಾಂಡರ್ಡ್ಸ್ಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು. ನೀವು ತುಂಬ ಗುಡ್, ಮೆಚ್ಯೂರ್ ಮತ್ತು ಪ್ಯೂರ್ ಹಾರ್ಟೆಡ್ ಪರ್ಸನ್ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಆದರೆ ಅವರ ಓನ್ ಫ್ಲಾಸ್ ಅಥವಾ ಶಾರ್ಟ್ ಕಮಿಂಗ್ಸ್ ಅವರಿಗೆ ನಿಮ್ಮ ಮುಂದೆ ತುಂಬ ಸ್ಮಾಲ್ ಫೀಲ್ ಆಗುವಂತೆ ಮಾಡ್ತಾ ಇದೆ. ಅವರು ಒಳಗಿನಿಂದ ಬಹುಶಃ ನಾನು ನಿಮ್ಮನ್ನು ಡಿಸರ್ವ್ ಮಾಡೋದಿಲ್ಲ ಅಥವಾ ನೀವು ನನಗಿಂತ ಬೆಟರ್ ಡಿಸರ್ವ್ ಮಾಡ್ತೀರಾ ಅಂತ ಫೀಲ್ ಮಾಡ್ತಾ ಇರಬಹುದು. ಈ ಗಿಲ್ಟ್, ಪೇಯ್ನ್ ಮತ್ತು ಫಿಯರನ್ನು ಹೈಡ್ ಮಾಡ್ಕೊಳ್ಳೋದಕ್ಕೆ ಅವರು ಕೆಲವೊಂದು ಸಲ ಸ್ಟಬರ್ನ್, ಡಿಫೆನ್ಸಿವ್ ಅಥವಾ ಸ್ವಲ್ಪ ರಫ್ ಆಗಿಬಿಡ್ತಾರೆ. ಅವರ ವೀಕ್ ಸೈಡನ್ನು ನಿಮ್ಮ ಮುಂದೆ ತೋರಿಸೋದಕ್ಕೆ ಅವರು ಬಯಸ್ತಾ ಇಲ್ಲ. ಅದಕ್ಕಾಗಿ ನಿಮ್ಮಿಬ್ಬರ ನಡುವೆ ಒಂದು ಪ್ರೊಟೆಕ್ಟಿವ್ ವಾಲನ್ನು ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಮಿಸ್ಟೇಕ್ಸ್ ಬಗ್ಗೆ ಅವರಿಗೆ ರಿಯಲೈಸೇಷನ್ ಆಗಿದೆ. ನಿಮ್ಮ ವ್ಯಾಲ್ಯೂ ಕೂಡ ಅವರಿಗೆ ಅರ್ಥ ಆಗಿದೆ. ಅವರು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಬಯಸ್ತಾರೆ. ಆದರೆ ಅವರೊಳಗಿನ ಪ್ರೈಡ್ ಮತ್ತು ಫಿಯರ್ ಅವರನ್ನು ಡಿಫೆನ್ಸಿವ್ ಆಗಿ ಬಿಹೇವ್ ಮಾಡೋದಕ್ಕೆ ಫೋರ್ಸ್ ಮಾಡುತ್ತೆ. ಸೊ ಏನೇ ವಿಷಯ ಇದ್ದರೂ ಅದನ್ನು ಬ್ರೇಕ್ ಮಾಡಿ ಸಾಲಿಡ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅವರನ್ನು ಪುಷ್ ಮಾಡುವ ಎನರ್ಜಿ ಇದೆ. ಸೊ ಅವರು ನಿಮ್ಮ ಜೊತೆ ಮಾತಾಡುವಾಗ ನೀವು ಅವರನ್ನು ಪೆಡಸ್ಟಲ್ ಮೇಲೆ ಇಟ್ಟು ಜಡ್ಜ್ ಮಾಡ್ತಾ ಇಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಕೊಡಿ. ಅವರಿಗೆ ಸೆಕ್ಯೂರ್ ಫೀಲ್ ಆಗುವಂತೆ ಮಾಡೋದು ಅವರ ಡಿಫೆನ್ಸಿವ್ ನೇಚರನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡುತ್ತೆ. ಇಲ್ಲದೇ ಇದ್ದರೆ ಇದೇ ರೀತಿಯಲ್ಲಿ ಮುಂದುವರಿಯೋ ಸಾಧ್ಯತೆ ಕೂಡ ಇದೆ. ಸೊ ಅವರು ಹೀಗೆ ಬೇಸರ ಪಟ್ಕೊಂಡಿರ್ತಾರೆ ಮತ್ತು ನಿಮ್ಮನ್ನು ಬೇಸರ ಪಡಿಸ್ತಾರೆ. ಸೊ ಹಾಗಾಗಿ ಒಂದು ಲವ್, ಮೆಚೂರ್ ಎನರ್ಜಿ ಜೊತೆ ನಿಮ್ಮ ಹತ್ರ ಬರುವಂತಹ ಎನರ್ಜಿಯಲ್ಲಿದ್ದಾರೆ. ಸೊ ನೀವಿಬ್ಬರು ಕಳೆದ ಕೆಲವು ಟೈಮ್ನ ಸ್ವಲ್ಪ ಸ್ಟ್ರೆಸ್ ಮತ್ತು ಡಿಸ್ಟೆನ್ಸ್ ಇದ್ದರೆ ಅದು ಅವರಿಗೆ ಅರ್ಥ ಆಗ್ತಾ ಇದೆ. ಬಟ್ ನೀವು ಸ್ಟಾರ್ಟ್ ಮಾಡಬೇಕು, ಕಂಪ್ಲೀಟ್ಲಿ ಕ್ಲಿಯರಾಗಿ ಹಾರ್ಟ್ನಿಂದ ಮಾತಾಡೋದಕ್ಕೆ ಬಯಸ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಲ್ಲಿ ಅವರಿಂದ ಎಲ್ಲಿ ಮಿಸ್ಟೇಕ್ಸ್ ಆಗಿದೆ ಅನ್ನೋದರ ಬಗ್ಗೆ ಡೀಪ್ಲಿ ರಿಯಲೈಸೇಷನ್ ಆಗಿದೆ ಅವರಿಗೆ. ಅವರ ಈಗೋ, ಸಿಟ್ಟು ಮತ್ತು ಡಿಫೆನ್ಸಿವ್ ನೇಚರ್ನಿಂದ ಅವರು ಕೆಲವು ಮಾತುಗಳನ್ನು ನಿಮಗೆ ಹೇಳಿದರೆ ಅಥವಾ ಕೆಲವು ಆ್ಯಕ್ಷನ್ಸನ್ನು ತಗೊಂಡಿದ್ರೆ ಅವುಗಳಿಂದ ನಿಮಗೆ ಹರ್ಟ್ ಆಗಿದೆ. ಸೊ ಅದಕ್ಕಾಗಿ ಅವ್ರಿಗೆ ತುಂಬ ರಿಗ್ರೆಟ್ ಆಗ್ತಾ ಇದೆ. ಸೊ ಟೈಮನ್ನು ಹಿಂದಕ್ಕೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆದರೆ ಅವರ ಪ್ರತಿಯೊಂದು ಮಿಸ್ಟೇಕ್ಸನ್ನು ಫಿಕ್ಸ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ನೀವು ಎಷ್ಟು ಮೆಚ್ಯೂರ್, ಎಷ್ಟು ಗ್ರೇಸ್ಫುಲ್, ಎಷ್ಟು ಪ್ಯೂರ್ ಹಾರ್ಟೆಡ್ ಆಗಿದ್ದೀರಲ್ಲ, ಕೆಲವೊಂದು ಸಲ ಅದನ್ನು ನೆನೆಸ್ಕೊಂಡು ಅವರಿಗೆ ಭಯ ಆಗ್ತಾ ಇದೆ. ಅಂದರೆ ನಿಮ್ಮನ್ನು ಡಿಸರ್ವ್ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಫಿಯರ್ನಿಂದ ಅವರು ಕೆಲವೊಂದು ಸಲ ಅವರನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಸ್ಟಬರ್ನ್ ಆಗಿಬಿಡ್ತಾರೆ. ಬಟ್ ಈಗ ನೀವು ಅವರ ಶಾರ್ಟ್ ಕಮಿಂಗ್ಸನ್ನು ತೋರಿಸಿ ಒಬ್ಬ ಬೆಟರ್ ಪರ್ಸನ್ ಆಗುವ ದಾರಿಯನ್ನು ಅವರಿಗೆ ತೋರಿಸಿದ್ದೀರ. ನಿಮ್ಮಿಬ್ಬರ ನಡುವೆ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದ್ದರೂ ಅವರ ಹಾರ್ಟ್ ಯಾವಾಗಲೂ ನಿಮ್ಮ ಜೊತೆ ಕನೆಕ್ಟೆಡ್ ಆಗಿದೆ ಅನ್ನೋ ಎನರ್ಜಿ ಇದೆ. ನಿಮ್ಮಿಬ್ಬರ ನಡುವೆ ಯಾವುದೇ ಫೈಟ್ಗಿಂತಲೂ
ದೊಡ್ಡದಾದಂತಹ ಒಂದು ಸೋಲ್ ಕನೆಕ್ಷನ್ ಇದೆ. ಸೊ ಅವರು ನಿಮ್ಮನ್ನು ದೂರ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ಹಳೆಯ ವಿಷಯಗಳನ್ನು ಬಿಟ್ಟು ಮುಂದಿನ ವಿಷಯಗಳ ಮೇಲೆ ಫೋಕಸ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಅಂದರೆ ನಿಮಗೆ ಒಂದು ಸಾಲಿಡ್, ಸ್ಟೇಬಲ್, ಸೆಕ್ಯೂರ್ ರಿಲೇಷನ್ಶಿಪ್ಪನ್ನು ಕೊಡೋದಕ್ಕೆ ಬಯಸ್ತಾ ಇದ್ದಾರೆ. ಅಲ್ಲಿ ಫಿಯರ್ ಅಥವಾ ಡೌಟ್ಗೆ ಯಾವುದೇ ಜಾಗ ಇರಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ಮತ್ತೆ ಮೊದಲಿಗಿಂತಲೂ ಹೆಚ್ಚು ಬ್ಯೂಟಿಫುಲ್ ಮತ್ತು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡೋದಕ್ಕೆ ಅವರಿಗೆ ಸ್ವಲ್ಪ ಟೈಮ್ ಮತ್ತು ನಿಮ್ಮ ಒಂದು ಭರವಸೆ ಅನ್ನೋದು ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಎನರ್ಜಿ. ಸೊ ನಿಮ್ಮಿಬ್ಬರ ಹಾರ್ಟ್ನಲ್ಲಿ ಒಬ್ಬರಿಗಾಗಿ ಮತ್ತೊಬ್ಬರಿಗೆ ಟ್ರೂ ಲವ್, ಕೈಂಡ್ನೆಸ್ ಮತ್ತು ಫರ್ಗಿವ್ನೆಸ್ ಮಾತ್ರ ತುಂಬಿಕೊಳ್ಳಿ. ನಿಮ್ಮ ರಿಲೇಷನ್ಶಿಪ್ಗೆ ಒಂದು ಹೊಸ, ಸ್ಟೇಬಲ್ ಮತ್ತು ಬ್ಯೂಟಿಫುಲ್ ನ್ಯೂ ಬಿಗಿನಿಂಗ್ ಅನ್ನೋದು ಸಿಗಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.